शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये। ಇದು ಒಂದು ಪುರಾತನ ಸಂಸ್ಕೃತ ಶ್ಲೋಕವಾಗಿದ್ದು ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯದ ಆರಂಭದಲ್ಲಿ ಪಠಿಸಲಾಗುತ್ತದೆ. ಈ ಮಂತ್ರದ ಸರಳ ಅರ್ಥ ಶುಕ್ಲಾಂಬರಧರಂ ಬಿಳಿ ವಸ್ತ್ರ ಧರಿಸಿರುವವನು, ವಿಷ್ಣುಂ ಎಲ್ಲೆಡೆ ವ್ಯಾಪಿಸಿರುವವನು, ಶಶಿವರ್ಣಂ ಚಂದ್ರನಂತೆ ಪ್ರಕಾಶಮಾನನಾದವನು, ಚತುರ್ಭುಜಂ 4 ಕೈಗಳನ್ನು ಹೊಂದಿರುವವನು, ಪ್ರಸನ್ನವದನಂ ಸದಾ ಸಂತೋಷಮುಖ ಹೊಂದಿರುವವನು, ಧ್ಯಾಯೇತ್ ಧ್ಯಾನ ಮಾಡಬೇಕು, ಸರ್ವ ವಿಘ್ನೋಪಶಾಂತಯೇ ಎಲ್ಲಾ ವಿಘ್ನಗಳು ದೂರವಾಗಲು. ಸಂಪೂರ್ಣ ಅರ್ಥ ನೋಡುವುದಾದರೆ ಬಿಳಿ ವಸ್ತ್ರ ಧರಿಸಿ ಎಲ್ಲೆಡೆ ವ್ಯಾಪಿಸಿರುವ ಚಂದ್ರನಂತೆ ಪ್ರಕಾಶಮಾನನಾದ 4 ಕೈಗಳನ್ನು ಹೊಂದಿರುವ ಸದಾ ಸಂತೋಷಮುಖ ಹೊಂದಿರುವ ಭಗವಂತನನ್ನು ಧ್ಯಾನಿಸಿದರೆ ಎಲ್ಲಾ ವಿಘ್ನಗಳು ದೂರವಾಗುತ್ತವೆ. ಇದು ಯಾರಿಗೆ ಸಂಬಂಧಿಸಿದೆ? ಈ ಶ್ಲೋಕದಲ್ಲಿ ವಿಷ್ಣುಂ ಎಂದು ಇದ್ದರೂ ಸಾಮಾನ್ಯವಾಗಿ ಇದು ಗಣಪತಿ ದೇವರಿಗೆ ಅರ್ಪಿಸಿದ ಮಂತ್ರವಾಗಿ ಬಳಸ್ತಾರೆ. ಯಾಕೆಂದರೆ ಗಣೇಶನು ವಿಘ್ನ ವಿನಾಶಕ, ಅಡಚಣೆಗಳನ್ನು ದೂರ ಮಾಡುವ ದೇವರು. ಆದ್ದರಿಂದ ಯಾವುದೇ ಶುಭ ಕಾರ್ಯದ ಆರಂಭದಲ್ಲಿ ಗಣೇಶ ಪೂಜೆ ಮಾಡುವ ಪದ್ಧತಿ ಇದೆ. ಮಂತ್ರ ಪಠಿಸುವುದರಿಂದ ಆಗುವ ಪ್ರಯೋಜನಗಳು: ವಿಘ್ನ ನಿವಾರಣೆ, ಮನಶಾಂತಿ, ಏಕಾಗ್ರತೆ ಹೆಚ್ಚಳ, ಶುಭಾರಂಭಕ್ಕೆ ಸಹಕಾರಿ. ಈ ಮಂತ್ರವನ್ನು ನಿತ್ಯ ಪಠಿಸುವುದರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಇನ್ನಷ್ಟು ನಿತ್ಯ ಮಂತ್ರಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಭಕ್ತಿಯನ್ನು ಹಂಚಿ. ಧನ್ಯವಾದಗಳು.